ಆನಂದ KPS ಶಾಲೆಯಲ್ಲಿ ಡಿಜಿಟಲ್ ಲೈಬ್ರರಿ ಜೊತೆಗೆ ರೋಬೋಟಿಕ್ ಲ್ಯಾಬ್ ಅನ್ನು ಮಾಡಿದ್ದಾರೆ. ಇವೆಲ್ಲ ಮಾಹಿತಿ ನಮ್ಮ ಹತ್ರ ಇದೆ, ಇಲಾಖೆಯಲ್ಲೂ ಇದೆ. ಬಹಳ ಉತ್ತಮವಾದಂಥ ಒಂದು ಪ್ರಯತ್ನ ಸ್ವತಃ ಅವರೇ ಮುತುವರ್ಜಿ ವಹಿಸಿ ಮಾಡಿದ್ದಾರೆ. ಈಗಾಗಲೇ ಇಲಾಖೆಯಲ್ಲೂ ಅಷ್ಟೇ ಅದಕ್ಕೆ ಪಟ್ಟಿಗಳಲ್ಲಿ ಏನಿದೆ ಕಂಪ್ಯೂಟರ್ ಎಜುಕೇಷನ್ ಬೇಕಾದಂಥ ಒಂದು ಬದಲಾವಣೆ ತರುವಂಥದ್ದಕ್ಕೂ ಗಮನ ಹರಿಸ್ತಾ ಇದ್ದಾರೆ. ಶಿಕ್ಷಕರ ಕೊರತೆ ಏನಾಗಿದೆ, ಪ್ರತಿ ವರ್ಷ ಈ ರೀತಿ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಈಗ ಇಲಾಖೆಯಲ್ಲಿ ರೇಷನಲೈಸೇಷನ್ ಮಾಡ್ತಾ ಇದ್ದಾರೆ, ಮರು ಹೊಂದಾಣಿಕೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗ ಕೌನ್ಸಿಲಿಂಗ್ ನಡೀತಾ ಇದೆ. ಕಾರಣಾಂತರಗಳಿಂದ ನಿಮಗೆ ಗೊತ್ತಿದೆ, ಕೌನ್ಸಿಲಿಂಗ್ ಸ್ವಲ್ಪ ತಡ ಆಗಿ ಕೌನ್ಸಿಲಿಂಗ್ ನಡೀತಾ ಇದೆ. ಈಗ 10,000 ಶಿಕ್ಷಕರನ್ನು ಪ್ರತ್ಯೇಕವಾಗಿ ಇಟ್ಕೊಳ್ತಕ್ಕಂಥದ್ದು ಈಗ ರೇಷನಲೈಸ್. ಈಗ ಸುಮಾರು 25 ಮಕ್ಕಳ ಸಂಖ್ಯೆಗಿಂತ 10,000 ಶಾಲೆಗಳಲ್ಲಿ 25 ಮಕ್ಕಳ ಸಂಖ್ಯೆಗಿಂತ ಕಮ್ಮಿ ಇರತಕ್ಕಂಥ ಶಾಲೆಗಳು ಇವತ್ತು ರಾಜ್ಯದಲ್ಲಿದೆ. ಅದಕ್ಕಾಗಿ ಈ ಮಕ್ಕಳ ಸಂಖ್ಯೆ ಏನು ಇವತ್ತು ಏನೋ ಶಿಕ್ಷಕರ ಮತ್ತು ವಿದ್ಯಾರ್ಥಿ ಏನೋ ಒಂದು ರೇಷಿಯೋ ಇದೆ, 1:30 ಏನಿದೆ, ಅದನ್ನ ಅನುಪಾತದಲ್ಲಿ ಈಗ ಮರು ಹೊಂದಾಣಿಕೆ ಮಾಡತಕ್ಕಂಥ ಕೆಲಸ ಇವತ್ತು ಇಲಾಖೆಯಲ್ಲಿ ಆಗ್ತಾ ಇದೆ. ಖಂಡಿತ ಏನು ಇವತ್ತು ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಒಂದು ಬೇಡಿಕೆ ಇದೆ, ಅದನ್ನ ಅವರಿಗೆ ಕೊಡ್ತಕ್ಕಂಥದ್ದಕ್ಕೂ ಇಲಾಖೆಯಲ್ಲಿ ಈಗ ತೀರ್ಮಾನ ಮಾಡಿದ್ದಾರೆ. ಜೊತೆಗೆ ಏನು ಅತಿಥಿ ಉಪನ್ಯಾಸಕರ ಸಂಖ್ಯೆ ಕೂಡ ಕಮ್ಮಿ ಇದೆ, ಏನು ಅಲ್ಲಿ ಬೇಡಿಕೆ ಇದೆ ಅದರ ಅನುಗುಣವಾಗಿ ಈಗ ಕಾಯಂ ಶಿಕ್ಷಕರನ್ನ ಕೊಡೋದ್ರ ಜೊತೆಗೆ ಆ ರೀತಿ ಏನಾದರೂ ಸಾಧ್ಯ ಆಗದ ಪಕ್ಷದಲ್ಲಿ ಅವರಿಗೆ ಅತಿಥಿ ಉಪನ್ಯಾಸಕರನ್ನ ತುಂಬಿಸಿಕೊಂಡು ಅಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥದ್ದಕ್ಕೆ ಇಲಾಖೆಯಲ್ಲಿ ತೀರ್ಮಾನ ಆಗಿದೆ ಅಂತಕ್ಕಂಥ ಮಾತನ್ನ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲಿ ಸಕಲೇಶ್ಪುರದಿಂದ ನಮ್ಮ ಆನೆ ಕಾರ್ಯಪಡೆ ಅದನ್ನು ಸ್ಥಳಾಂತರ ಮಾಡಿ ಡಿಕ್ಕೋಡ್ನಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ, ಏಕೆ ಅಂತ ಹೇಳಿದ್ರೆ ಹಾಸನದಲ್ಲಿ ಸುಮಾರು 60 ಆನೆಗಳು ಅರಣ್ಯದ ಹೊರಗಡೆನೇ ಇದ್ದಾವೆ. ಅರಣ್ಯದ ಹೊರಗಡೆ ಇದ್ದ ಕಾರಣ ಆನೆ ಮಾನವ ಸಂಘರ್ಷ ದಿನೇ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂತು. ಮಾನ್ಯ ಶಾಸಕರುಗಳು ಜನಪ್ರತಿನಿಧಿಗಳು ಬಂದು ಬಹಳಷ್ಟು ಸಲ ಮನವಿಯನ್ನು ಮಾಡಿದ್ರು. ಸುಮಾರು ಮಾನವ ಹಾನಿನೂ ಆಗಿದೆ. ಅಲ್ಲಿ ಹಾನಿ ಆಗಿದ್ದಂಥ ಸಂದರ್ಭದಲ್ಲಿ ನಾನು ಹೋಗಿದ್ದೆ, ಶಾಸಕರೆಲ್ಲರೂ ಕೂಡಿ ಸಾಂತ್ವನ ಹೇಳುವಂಥದ್ದು, ಅದಕ್ಕೆ ಆ ಮಾನವ ಪ್ರಾಣಿ ಸಂಘರ್ಷ ಕಡಿಮೆ ಮಾಡಬೇಕು ಅನ್ನೋಂಥ ರೀತಿಯಲ್ಲಿ ಅನೇಕ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಅದರಲ್ಲಿ ಅಲ್ಲಿ ಒಂದು ETF ಕಚೇರಿಯಲ್ಲೇ ಮಾಡಬೇಕು ಅಂತೇಳಿ ಬಿಕ್ಕೋಟದಲ್ಲಿ ತೀರ್ಮಾನ ಮಾಡಿ ಶೀಘ್ರದಲ್ಲಿ ಕಚೇರಿ ಮಾಡಬೇಕು ಅಂತೇಳಿ ಹೇಳಿ ಒಂದು 33 ಲಕ್ಷ ರೂಪಾಯಿ ಅನುದಾನ ನಾನು ಮಂಜೂರಾತಿ ಮಾಡಿದ್ದೆ.